ಜೀಸಸ್. ಥ್ಯಾಂಕ್ ಯು ಫಾದರ್ ಗಾಡ್. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕಳೆದ 12 ತಿಂಗಳ ಕಾಲ ನಮ್ಮನ್ನು ಕಾದು ನಡೆಸಿ ಇಲ್ಲಿವರೆಗೂ ಕರ್ಕೊಂಬಂದಿರುವಂಥ ದೇವರಿಗೆ ಈ ದಿನ ನಾವು ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರನ್ನು ಮಾಡೋಣ. ಇದು ಥ್ಯಾಂಕ್ಸ್ ಗಿವಿಂಗ್ ಸಂಡೇ. ಯಾಕಂದರೆ ಕೊನೆಯ ಭಾನುವಾರ ಆತ ನಮಗೆ ಮಾಡಿದಂಥ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿಕೊಳ್ಳುವಂಥ ಸಮಯ. ಲಾರ್ಡ್, ವಿ ಗಿವ್ ಯು ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ದಟ್ ಯು ಡನ್ ಲಾರ್ಡ್. ನಿಮಗೆ ಮೆಚ್ಚುಗೆಯಾಗುವಂಥ ಆರಾಧನೆಯನ್ನು ಸಲ್ಲಿಸುವಂಥ ಕೃಪೆಯನ್ನು, ಯೋಗ್ಯತೆಯನ್ನು ದಯಪಾಲಿಸು ಸ್ವಾಮಿ. ಲಾರ್ಡ್, ಇವತ್ತಿನ ದಿವಸ ನಾವು ಹಾಡುವಂಥ ಪ್ರತಿಯೊಂದು ಹಾಡು ಆತನ ಉಪಕಾರಗಳನ್ನು ಸ್ಮರಿಸುವಂಥದ್ದೇ, ಆತನಿಗೆ ಸ್ತುತಿ ಹೇಳುವಂಥದ್ದೇ, ಆತನಿಗೆ ವಂದನೆಯನ್ನು ಸಲ್ಲಿಸುವಂಥದ್ದೇ. ಈ ಸಮಯದಲ್ಲಿ ಹೇಳೋಣ, ಲಾರ್ಡ್ ವಿ ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಫಾರ್ ಎವ್ರಿಥಿಂಗ್ ದಟ್ ಯು ಡನ್ ಜೀಸಸ್. ನಮಗೆ ಬೇರೆ ಏನು ಕೇಳೋದಕ್ಕೆ ಬಾಕಿ ಇಲ್ಲ ಸ್ವಾಮಿ, ಯಾಕಂದರೆ ನೀನೆಲ್ಲವನ್ನು ಕೊಟ್ಟಿರುವಂಥ ದೇವರಾಗಿದ್ಯಾ. ಈ ಸಮಯದಲ್ಲಿ ಬರೀ ನಾವು ನಿಮಗೆ ಸ್ತೋತ್ರವನ್ನು ಹೇಳೋದಕ್ಕಂತಾನೆ ಬಂದಿದ್ದೇವೆ ರಾಜ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಿ ವರ್ಷಿಪ್ ಯು ಜೀಸಸ್. Before you today, and there's just one thing that I wanna say. Thank you, Lord. Thank you, Lord, for all you've given to me, for all the blessings that I cannot see. Thank you, Lord Jesus. Thank you, Lord. With a grateful heart, with a song of praise, with an outstretched arm, I'll bless your name. Thank you, Lord. I just wanna thank you, Lord. Thank you, Lord. I just wanna thank you, Lord. Thank you, Lord. Father, thank you for your holy grace, Master. ಕರ್ತನೆ, ನಮ್ಮ ಸುತ್ತಲೂ ಯೆರಿಕೋ ಗೋಡೆಗಳು ನಮ್ಮ ಸುತ್ತ ಹಾಕಿಕೊಂಡರು. ನಿನ್ನ ನಾಮದಲ್ಲಿ ನಾವು ಸ್ತುತಿಗಳನ್ನು ಸಲ್ಲಿಸುವಾಗ ಯೆರಿಕೋ ಗೋಡೆಗಳು ಬಿದ್ದು ಹೋಗುವುದನ್ನು ನಾವು ನೋಡಿದ್ದೇವೆ ಸ್ವಾಮಿ. ಕರ್ತನೆ, ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದಂಥ ದೇವರು ನಮ್ಮ ಜೀವನದಲ್ಲಿ ಇಂದಿಗೂ ನೀನು ಶಕ್ತನಾಗಿದ್ಯಾ ಕರ್ತನೆ. ಲಾರ್ಡ್, ಈ ಸಮಯದಲ್ಲಿ ಸ್ತೋತ್ರದಿಂದಲೇ ಎಲ್ಲ ಸ್ತುತಿಗಳನ್ನು ನಿಮಗೆ ಅರ್ಪಿಸುತ್ತೇವೆ ರಾಜ. ಈ ಕೀರ್ತನೆ 23ರಲ್ಲಿ ಹೇಳುವಾಗೆ ಅದನ್ನೇ ನಾವು ಹಾಡನ್ನಾಗಿ ಈ ಸಮಯದಲ್ಲಿ ಹಾಡೋಣ. ಆತನು ನನ್ನನ್ನು ಹಸಿರು ಹುಲ್ಲುಗಾವಲಿನ ಮೇಲೆ ತಂಗಿಸಿ, ನನ್ನನ್ನು ಶಾಂತಿಯುತವಾದ ನೀರಿನ ಬಳಿಗೆ ನಡೆಸಿ, ನನ್ನ ಆತ್ಮಕ್ಕೆ ವಿಶ್ರಾಂತಿಯನ್ನು ಒದಗಿಸಿಕೊಡುವಂಥ ದೇವರು. ಆಮೇಲೆ ನನ್ನ ಜೀವಮಾನದಲ್ಲಿ ಆತನ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತಲೇ ಇರುವುದು. ನನ್ನ ವೈರಿಗಳ ಎದುರಿನಲ್ಲೇ ನನಗೆ ಔತಣವನ್ನು ಸಿದ್ಧಪಡಿಸಿ, ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕ ಮಾಡಿ ನನ್ನನ್ನು ಉಜ್ಜೀವನಗೊಳಿಸುವಂಥ ದೇವರಾಗಿದ್ದಾನೆ. ಥ್ಯಾಂಕ್ ಯು ಫಾದರ್ ಗಾಡ್. ಆತನು ನನ್ನ ಕುರುಬನಾಗಿರುವುದರಿಂದ ನನಗೆ ಯಾವುದೇ ಕೊರತೆಯೇ ಇಲ್ಲ. ನಾನು ಒಂದಕ್ಕೂ ಕೊರತೆ ಪಡದೆ ನನ್ನ ಕುರುಬನನ್ನೇ ನೋಡುತ್ತೇನೆ. மிகுந்த ஆனந்த சந்தோஷம் என் கர்த்தர் என்னோடு இருப்பதால், மிகுந்த ஆனந்த சந்தோஷம் என் கர்த்தர் என்னோடு இருப்பதால், குறையில்லையே குறையில்லையே
இருப்பதால் ಇಷ್ಟೇನ ಸಂತೋಷ. ನಮ್ಮ ಕರ್ತನು ನಮ್ಮ ಜೊತೆಗಿದ್ದಾನೆ. ಇಷ್ಟೇನ ನಮಗೆ ಸಂತೋಷ. ಇನ್ನೂ ಹೆಚ್ಚಾದಂಥ ಆನಂದ ಪಡಬೇಕು. ಆಮೇನ್ ಆಮೇನ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಲಾರ್ಡ್ ವಿ ವರ್ಷಿಪ್ ಯು ಸ್ವಾಮಿ. ಕರ್ತನೆ, ಈ ವರ್ಷ ಪೂರ್ತಿ ನಮ್ಮನ್ನು ಪ್ರತಿಯೊಂದು ದಿವಸವೂ ನಮ್ಮನ್ನು ಕಾದು ಕಣ್ಮಣಿ ಅಂತ ನಡೆಸ್ಕೊಂಡ್ಬಂದಿದ್ಯಾ. ನಾವು ಹೇಗಂತ ಸ್ತುತಿ ಹೇಳೋದು ಸ್ವಾಮಿ? ನಮ್ಮ ಜೀವಮಾನವೆಲ್ಲ ಹಾಡಿದರೂ ಅದು ಸಾಲದೆ ಹೋಗುತ್ತಲ್ಲ ಕರ್ತನೆ. Psalm 103 verse 1 and 2 says, Praise the Lord, my soul. Amen. Forget not all the good deeds that he has done. Lord, nandri tagapane Yesuve. He's forgiven us from all our sins and delivered us from all our diseases. Hallelujah. Nandri. What a beautiful story you have written in our lives, Master. You have picked us from the pits. You have placed us in the palace, Master. Lord, you have given us the throne, Jesus. Hallelujah. What a beauty and a mighty God that we are serving. Hallelujah. Nandri tagapane Yesuve. Raja umukku nandri. Nandri tagapane. Sollama. கர்த்தாவே, நீர் செய்த நன்மைகளை நித்தமும் நினைக்கிறேன். கர்த்தாவே, நீர் செய்த நன்மைகளை நித்தமும் நினைக்கிறேன். முழு உள்ளத்தோடு உண்ணாமல் பாடி புகழுவேன். சொல்லாமா? முழு உள்ளத்தோடு உண்ணாமல் பாடி புகழுவேன். என்னே சுராஜாவுக்கே என்னாலும் ஸ்தோத்திரம். என்னோடு வாழ்பவர்க்கே என்னாலும் ஸ்தோத்திரம். என்னே சுராஜாவுக்கே என்னாலும் ஸ்தோத்திரம். என்னோடு வாழ்பவர்க்கே என்னோடு வாழ்பவர்க்கே என்னாலும் ஸ்தோத்திரம். நெருக்கப்பட்டேன், தள்ளப்பட்டேன், நேசர் நீர் அணைத்தீரே. நெருக்கப்பட்டேன், தள்ளப்பட்டேன், நேசர் நீர் அழைத்தீரே. கைவிடல் பட்டு கதறினே. கைவிடல் பட்டு கதறினே. கர்த்தர் நீர் தேற்றினீர். ஆஹா, கர்த்தர் நீர் தேற்றினீர். என்னே சுராஜாவுக்கே என்னாலும் ஸ்தோத்திரம். சொல்லாமா? என்னோடு வாழ்பவர்க்கே என்னாலும் ஸ்தோத்திரம். என்னே சுராஜாவுக்கே என்னாலும் ஸ்தோத்திரம். என்னோடு வாழ்பவர்க்கே என்னாலும் ஸ்தோத்திரம். இனி நான் வாழ்வது உமர்க்காக, உமது மகிமைக்காக.
அன்பை எடுத்து சொல்லுவே, அன்பை எடுத்து சொல்லுவே, ஓயாமல் பாடுவே, ஓயாமல் பாடுவே. என்னே சுராஜாவுக்கே என்னாலும் ஸ்தோத்திரம். என்னோடு வாழ்பவரே, என்னோடு வாழ்பவர்க்கே என்னாலும் ஸ்தோத்திரம். என்னே சுராஜாவுக்கே என்னாலும் ஸ்தோத்திரம். என்னோடு வாழ்பவர்க்கே என்னாலும் ஸ்தோத்திரம். பாவங்கள் அனைத்தும் மன்னித்தீரே, நோய்களை சுகமாக்கினீ. பாவங்கள் அனைத்தும் மன்னித்தீரே, நோய்களை சுகமாக்கினீ. எனது ஜீவனை அழிவில் நின்று, எனது ஜீவனை அழிவில் நின்று காத்து ரட்சித்தீரே, காத்து ரட்சித்தீரே. என்னே சுராஜாவுக்கே என்னாலும் ஸ்தோத்திரம். என்னோடு வாழ்பவர்க்கே என்னாலும் ஸ்தோத்திரம், என்னாலும் ஸ்தோத்திரம். ஹalleluya, ஹalleluya. ಯೇಸುವೇ ನಿಮಗೆ ಸ್ತೋತ್ರ ರಾಜ. ಹಾಲೆಲೂಯಾ. ತಂದೆಯೇ ನಿಮಗೆ ಸ್ತೋತ್ರ. ಹಾಲೆಲೂಯಾ. ಎಲ್ಲ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ರಾಜ. ಆಲ್ ದ ಗ್ಲೋರಿ ಬಿಲಾಂಗ್ಸ್ ಟು ಯು ಜೀಸಸ್. ಓ ಗ್ಲೋರಿ ಮಾಸ್ಟರ್. ಹಾಲೆಲೂಯಾ. ನಮ್ಮನ್ನು ನಡೆಸುವ ಆತನೇ ನಿಮಗೆ ಸ್ತೋತ್ರ ರಾಜ. ನಮ್ಮನ್ನು ಕೈ ಬಿಡದೆ ರಾಜ, ಈ ವರ್ಷದ ಪೂರ್ತಿ ನಮ್ಮನ್ನು ಕೈ ಬಿಡದೆ ನಡೆಸಿದೆಯಲ್ಲಪ್ಪ, ನಿಮಗೆ ಸ್ತೋತ್ರ ತಂದೆಯೇ. ಹಾಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರ. Deuteronomy 31:8 says, "The Lord himself goes before you and will be with you. He will never leave you and nor never forsake you." Hallelujah. Thank you, Lord. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ ನೀ. ನೀನೇ ಯೆಹೋವಾ ಹೀರೇ, ನನ್ನೆಲ್ಲವ ನೋಡಿಕೊಳ್ಳುವೆ. ನೀನೇ ಯೆಹೋವಾ ಶಮ್ಮಾ, ನನ್ನೊಂದಿಗೆ ಇರುವವನೇ. ನೀನೇ ಯೆಹೋವಾ ಹೀರೇ, ನಮ್ಮೆಲ್ಲವ ನೋಡಿಕೊಳ್ಳುವೆ. ನೀನೇ ಯೆಹೋವಾ ಶಮ್ಮಾ, ನನ್ನೊಂದಿಗೆ ಇರುವವನೇ. ನಡೆಸುವೆ ನೀ
ಎಂದೆಂದೂ ಕೊನೆವರೆಗೂ ನಡೆಸುವೆ ನೀ ಎಂದೆಂದೂ ಕೊನೆವರೆಗೂ ನಡೆಸುವೆ ನೀ ನೀನೇ ಯೆಹೋವಾ ನೀರೇ ನಾವೆಲ್ಲವ ನೋಡಿಕೊಳ್ಳೆ ನೀನೇ ಯೆಹೋವಾ ಶಮ್ಮಾ ನಮ್ಮ ಜೊತೆಯಲ್ಲೇ ಇರುವವನೇ ನೀ ನನ್ನ ದೇವಾ ಎಂದೆಂದು ಇರುವ ಸದಾ ಕಾಲವು ನನ್ನ ದೇವಾ ನೀ ನನ್ನ ದೇವಾ ಎಂದೆಂದು ಇರುವ ಸದಾ ಕಾಲವು ನನ್ನ ದೇವಾ ಮರಣದವರೆಗೂ ನಡೆಸುವನು ನನ್ನ ನಡೆಸುವನು ಮರಣದವರೆಗೂ ನಡೆಸುವನು ನಮ್ಮ ನಡೆಸುವೆ ನೀ ಎಂದೆಂದೂ ಕೊನೆವರೆಗೂ ನಡೆಸುವೆ ನೀ ಎಂದೆಂದೂ ಕೊನೆವರೆಗೂ ನಡೆಸುವೆ ನೀ ನೀನೇ ಯೆಹೋವಾ ಈರೇ ನಾವೆಲ್ಲವ ನೋಡಿಕೊಳ್ಳುವೆ ನೀನೇ ಯೆಹೋವಾ ಶಮ್ಮಾ ನನ್ನೊಂದಿಗೆ ಇರುವವನೇ ಸತ್ಕಾರ್ಯಗಳನ್ನು ಪ್ರಾರಂಭಿಸಿದೆ ಅಂತ್ಯದವರೆಗೂ ನಡೆಸುವೆ ನೀ ಸತ್ಕಾರ್ಯಗಳನ್ನು ಪ್ರಾರಂಭಿಸಿದೆ ಅಂತ್ಯದವರೆಗೂ ನಡೆಸುವೆ ನೀ ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆ ನೀ ನನ್ನ ನಷ್ಟನಾಗಿರುವೆ ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆ ನೀ ನಂಬಿಗಸ್ತನಾಗಿರುವೆ ನಡೆಸುವೆ ನೀ ಎಂದೆಂದೂ ಕೊನೆವರೆಗೂ ನಡೆಸುವೆ ನೀ ಎಂದೆಂದೂ ಕೊನೆವರೆಗೂ ನಡೆಸುವೆ ನೀ ನೀನೇ ಯೆಹೋವಾ ನೀರೇ ನಾವೆಲ್ಲವ ನೋಡಿಕೊಳ್ಳುವೆ ನೀನೇ ಯೆಹೋವಾ ಶಮ್ಮಾ ನನ್ನೊಂದಿಗೆ ಇರುವವನೇ ನಡೆಸುವೆ ನೀ ಎಂದೆಂದೂ ಕೊನೆವರೆಗೂ ನಡೆಸುವೆ ನೀ ಎಂದೆಂದೂ ಕೊನೆವರೆಗೂ ನಡೆಸುವೆ ನೀ ನೀನೇ
What a wonderful God we are serving. We are serving the precious God, priceless Jesus. He is very sweet. We love you, Jesus, sweet Jesus. Hallelujah. ಮಧುರವಾದ ಯೇಸುವನ್ನು ಆರಾಧಿಸ್ತಾ ಇದ್ದೇವೆ. ಅತ್ಯಂತ ಸಿಹಿಯಾದ ಯೇಸುವನ್ನು ಆರಾಧಿಸ್ತಾ ಇದ್ದೇವೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತ ನಿನ್ನ ವಾಕ್ಯಗಳು ಎಷ್ಟೋ ಶ್ರೇಷ್ಠವಾದದ್ದು ಎಂಬುದಾಗಿ ನಾವು ಕೀರ್ತನೆ 119 ಓದ್ತೇವೆ. அவர் செய்த எல்லா நன்மைகளுக்காக அவரை துதிக்கலாமா? இந்த ஆண்டில் அவர் செய்த அதிசயமான காரியங்கள் எங்களுடைய ஆலோசனைகளுக்கும் மீறி அவர் பெரிய காரியங்களை செய்திருக்கிறார். தேங்க்யூலா. நாங்கள் இருப்பதும் ನಿರ್ಮೂಲಮಾಗದದುம் ಕರ್ತೃಡಿಯ ಸುದ್ದ ಕಿರುವೆ. ஹalleluya. எவ்வளோ பரிசுத்தமான தேவன் அவர். அவர் எங்களை நேசித்தார். அவரே என் கண்மலையானார். அவரே யாக்கோபின் தேவன், எனக்கு உயர்ந்த அடைக்கலம். அவர் கர்த்தருடைய நாமம் பலத்தின் துர்கம். நீதிமான் அதற்குள்ள ஓடி சுகமாயிருப்பான். Oh, the name of the Lord is strong tower. Righteous will run into it and he will be saved. எந்த மாதிரி வசனங்களை நாங்கள் ஆராதித்து கொண்டிருக்கிறோம். அவர் செய்த நன்மைகளை கைகளை உயர்த்தி நன்றி ஆண்டவரே. இந்த ஆண்டிலே செய்த எல்லா நன்மைகளுக்காக துதிக்கிறோம். பரம தகப்பனே, நேசிக்கிற தேவனே, யெகோவா, மாம்சமான யாவருக்கும் தேவன் நீங்க தான் ಆಂಡವರೇ. ಉಮ್ಮೈ ಆರಾಧಿக்கிறோம், ನಿಮ್ಮನ್ನ ಪ್ರೀತಿಸ್ತೇವೆ. ನೀ ಮಾಡಿದ ಎಲ್ಲ ಉಪಕಾರಗಳಿಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಹಾಲೆಲೂಯಾ. 1000 ನಾಲಿಗೆಗಳಿದ್ರೂ ಸಾಲದು ನೀನು ಮಾಡಿದ ಉಪಕಾರಗಳನ್ನು ಹೇಳೋದಿಕ್ಕೆ. ಸ್ವಾಮಿ, ನಾನು ನಿಮ್ಮನ್ನ ಆರಾಧನೆ ಮಾಡ್ತಾ ಇದ್ದೇವೆ. ಎಲ್ಲ ಘನತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನೀನೊಬ್ಬನೇ ನೀತಿವಂತನಾದ ದೇವರು. You are the righteous God. Hallelujah. Hallelujah. ಕೈಗಳೇ ತಟ್ಟಿ ರಬ ರಾದಲ ಶಂದ. Amen. Amen. கர்த்தரை துதிக்கலாமா? அவர் நல்லவர், அவர் கிருபை என்றும் உள்ளது. ಮಹಿಮೆ 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 ರಾಜ. ನೀ ನಮ್ಗೆ ಕೊಟ್ಟಂತ ಆರೋಗ್ಯಕ್ಕಾಗಿ ಸ್ತೋತ್ರ, ನಮಗೆ ಕೊಟ್ಟಂತ ಬಿಡುಗಡೆಗಳಿಗಾಗಿ ಸ್ತೋತ್ರ. ಶತ್ರು ನಮ್ಮ ಮೇಲೆ ಬರುವಾಗ ನಮ್ಮನ್ನ ಬಿಡಿಸಿದಂತ ದೇವರು ನೀನು. ಶತ್ರುವಿನ ಎದುರಿನಲ್ಲಿ ಜಯಧ್ವಜವನ್ನು ಹಾರಿಸಿದಂತ ಕರ್ತನು ನೀನು. ಹಾಲೆಲೂಯ. ನಿಮಗೆ ಆರಾಧನೆ. ಅನಾರೋಗ್ಯಗಳು ಬರುವಾಗ ನಮ್ಮನ್ನು ವಾಸಿ ಮಾಡಿದ ದೇವರು ನೀನು. ನಮ್ಮನ್ನು ಸ್ವಸ್ಥಪಡಿಸಿದ ದೇವರು ನೀನು. యేసయ్య, ನಿಮ್ಮನ್ನು ಆರಾಧಿಸ್ತೇವೆ. ನಿನ್ನ ಬಾಸುಂಡೆಗಳಿಂದ ನಾವು ವಾಸಿಯಾಗಿದ್ದೇವೆ. ಉಮ್ಮುಡಿಯ ತಳುಮುಗಳಾல் நாங்கள் குணமானோ. உமக்கு நன்றி தகப்பனே. ಕಷ್ಟ ಕಾಲದಲ್ಲಿ ಮೊರೆಯಿಟ್ಟೆ, ನನ್ನ ಪ್ರಾರ್ಥನೆ ನೀನು ಕೇಳಿದ್ದೀಯಾ? ಕೈಗಳನ್ನು ತಟ್ಟಿ. ಯಾರ್ಯಾರು ಕಷ್ಟ ಕಾಲದಲ್ಲಿ ಮೊರೆ ಇಟ್ಟಾಗ ಆತ ನಮ್ಮ ಪ್ರಾರ್ಥನೆ ಕೇಳಿದ್ದಾನೆ, ಉತ್ತರವನ್ನ ದಯಪಾಲಿಸಿದ್ದಾನೆ. ಕೈಗಳನ್ನ ತಟ್ಟಿ ಆತನಿಗೆ ಮಹಿಮೆ. ಓ, ಎಲ್ಲ ಘನತೆ ನಿಮಗೆ. ಆ ಯಾಕೋಬನ ದೇವರೇ, ನಿಮಗಾರಾಧನೆ. ಈ ವರ್ಷದ ಕೊನೆಯ ಆರಾಧನೆಗೆ ನಾವು ಬಂದಿದ್ದೇವೆ. ಈ ವರ್ಷ ದೇವರಿಗೆ ಎಷ್ಟು ಜನಕ್ಕೆ ಅದ್ಭುತಗಳನ್ನು ಮಾಡಿದ್ದಾನೆ? எவ்வளோ பேருக்கு ஆண்டவர் அற்புதங்களை செய்திருக்கிறார். ಕೆಲವ್ರಿಗೆ ಮಾಡೇ ಇಲ್ವಾ? ನಾ ಹೇಳೋದು ಕನ್ನಡ, ತಮಿಳು, ಯಾವ ಭಾಷೆ ನಿಮ್ಮದು? ನಿಮ್ಮ ಜೀವಿತಗಳಲ್ಲಿ ದೇವರು ನಿಮ್ಗೆ ಅದ್ಭುತ ಮಾಡಿದ್ದಾನ? ಎಷ್ಟು ಜನ ಆ ಥರ ತೋರಿಸ್ತೀರ? ಕೈಗಳನ್ನು ಮೇಲೆ ಕೆತ್ತಿ. ಆಮೇಲೆ ನೀವು ಉಳಿದಿರುವುದೇ ಯೆಹೋವನ ದಯೆ. ಹಲ್ಲೆಲೂಯ. ಈ ವರ್ಷದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವಲ್ಲ. ಪ್ರತಿ ದಿವಸವೂ ನೀವು ಬೆಳಗ್ಗೆ ಎದ್ದಾಗ ದೇವರಿಗೆ ಹೇಳಬೇಕು, ಇವತ್ತು ನಾನು ಉಳಿದಿರುವುದು ನಿನ್ನ ಕೃಪೆಯಿಂದ ಎಂಬುದಾಗಿ. ಕೃತಜ್ಞತೆಗಳನ್ನು ದೇವರಿಗೆ ಅರ್ಪಿಸಬೇಕು. ಆಮೇಲೆ ಪ್ರತಿಯೊಂದು ನಾವು ಉಸಿರಾಡುವಂಥ ಪ್ರತಿಯೊಂದು ಶ್ವಾಸವು ದೇವರ ಕರುಣೆ. ಹಲ್ಲೆಲೂಯ. Amen. This is the day that the Lord has made, and I will rejoice and be glad in him. Amen.
தமிழ் என்ன இருக்குது? கர்த்தர் உண்டு பண்ணின நாள் இதிலே ಕಲಿ ಕೂರ್ந்து ಮಗಿಲ ಕಡುವು. ಕರ್ತನು ಮಾಡಿದ ದಿನವು ಇದೇ, ಇದರಲ್ಲಿ ನಾವು ಉಲ್ಲಾಸಿಸಿ ಪ್ರತಿದಿನ ನೀವು ಹೇಳಬೇಕಿದ್ನ. ಆಮೇಲೆ ದಿಸ್ ಈಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್ ಆ್ಯಂಡ್ ಐ ವಿಲ್ ರಿಜಾಯ್ಸ್ ಆ್ಯಂಡ್ ಬಿ ಗ್ಲ್ಯಾಡ್ ಇನ್ ಹಿಮ್. ಆಮೇಲೆ ಈ ದಿನವು ಕರ್ತನಿಂದಲೇ ಉಂಟು ಮಾಡಲ್ಪಟ್ಟಿದೆ, ನಾವು ಆತನಲ್ಲಿ ಉಲ್ಲಾಸಿಸ್ತೇವೆ. ಹಲ್ಲೆಲೂಯ, ಆಮೆನ್. ಒಂದು ಪ್ರತಿದಿನ ಎದ್ದಾಗ ಏನು ಪ್ರಾರ್ಥನೆ ಮಾಡ್ತೀರಾ? ಏನಪ್ಪ? ಈ ದಿನಕ್ಕಾಗಿ ಸ್ತೋತ್ರ, ನಾವು ಉಳಿಸಿರೋದಕ್ಕಾಗಿ ಸ್ತೋತ್ರ, ನನ್ನನ್ನು ನನ್ನ ಮನೆಯವರನ್ನೆಲ್ಲ ನೀನು ಕಾಪಾಡಿದ್ದಕ್ಕಾಗಿ ನಿಮಗೆ ಆರಾಧನೆ ಸ್ವಾಮಿ. ನಾವು ಜೀವಂತವಾಗಿದ್ದೇವೆ, ಜೀವ ಪುಸ್ತಕದಿಂದ ನಮ್ಮ ಹೆಸರನ್ನು ಅಳಿಸಿ ಹಾಕದೆ ಇಟ್ಟಿರೋದಕ್ಕಾಗಿ ಸ್ತೋತ್ರ ಎಂಬುದಾಗಿ ಕರ್ತನನ್ನು ಆರಾಧಿಸಬೇಕು. ಆಮೆನ್, ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ನಮಗೆ 1ನೇ ತಾರೀಕು ನಾವು ಬೆಳಗ್ಗೆ ಒಂದು ಸರ್ವಿಸು, ಸಾಯಂಕಾಲ ಒಂದು ಸರ್ವಿಸ್ ಇಟ್ಟಿದ್ದೇವೆ. ಮತ್ತು ಯಾರಿಗೆ ಈ ನ್ಯೂ ಇಯರ್ ಕವರ್ ಸಿಕ್ಕಿಲ್ವೋ, ಆಫರಿಂಗ್ ಕವರು, ಅದನ್ನು ಕೇಳಿ ತೆಗೆದುಕೊಂಡು ಅವತ್ತಿನ ದಿವಸ ಹಾಕಿ. ಯಾವತ್ತು ಬರುತ್ತೆ? 1ನೇ ತಾರೀಕು ಗುರುವಾರ. ಕ್ರಿಸ್ಮಸ್ ಯಾವತ್ತು ಬಂತು? ಕರೆಕ್ಟ್. ಕ್ರಿಸ್ಮಸ್ ಯಾವತ್ತು ಬರುತ್ತೋ 1ನೇ ತಾರೀಕು ಕೂಡ ಆವತ್ತೇ ಬರುತ್ತೆ. ಆಮೇಲೆ ಹಲ್ಲೆಲೂಯ. ಓಕೆ, ಕೊನೆ ದಿವಸಗಳಲ್ಲಿ ನಾವಿದ್ದೇವೆ. ಎಷ್ಟು ಜನ ವಿಶ್ವಾಸಿಸ್ತೀರ? ಬಹುಶಃ ನಮ್ಮ ಕಾಲದಲ್ಲಿಯೇ ಯೇಸು ಬರಲಿದ್ದಾನೆ. ಆಮೇಲೆ ನಮ್ಮ ಕಣ್ಣುಗಳು ಆತನನ್ನು ಮುಖಾಮುಖಿಯಾಗಿ ನೋಡುತ್ತದೆ ಎಂಬುದಾಗಿ ನಾನು ವಿಶ್ವಾಸಿಸ್ತೇನೆ. ಯಾಕಂದರೆ ಭೂಮಿಯಲ್ಲಿ ನಡೆಯುತ್ತಿರುವಂಥ ಕಾರ್ಯಗಳು, ಅಡೆಯಾಳಗಳೇ ಪಾಕೊಂಬೋದು. ವಿ ಆರ್ ಸೀಯಿಂಗ್ ದ ಸೈನ್ಸ್ ದಟ್ ಕ್ರೈಸ್ಟ್ ಈಸ್ ಕಮಿಂಗ್ ಬ್ಯಾಕ್ ವೆರಿ ನಿಯರ್. ಹಲ್ಲೆಲೂಯ. ಆತನು ಬರಕ್ಕಿಲ್ಲಿರುವಂಥ ಸೂಚನೆಗಳನ್ನು ತುಂಬ ನೋಡ್ತಾ ಇದ್ದೇವೆ ನಾವು. ಆಮೇಲೆ ಬಹುಶಃ ನಮ್ಮ ಕಾಲದಲ್ಲಿ ನಾವು ಆತನನ್ನು ನೋಡ್ತೇವೆ. ಆತನನ್ನು ಇರಿದವರು ಕೂಡ, ಶಿಲುಬೆಗೆ ಹಾಕಿದ ಜನಾಂಗವೂ ಕೂಡ ಆತನನ್ನು ನೋಡುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಮೇಲೆ ಹಲ್ಲೆಲೂಯ. ಎಷ್ಟು ಜನಕ್ಕೆ ನಿರೀಕ್ಷೆ ಇದೆ? ಹೋಪ್ ಅಂತಾರೆ ಇಂಗ್ಲೀಷಲ್ಲಿ. ಏನಂತಾರೆ? ನಾಟ್ ಓನ್ಲಿ ಫೇತ್, ಹೋಪ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆಮೇಲೆ எவ்வளோ பேருக்கு எதிர்காலம் இருக்குது, விசுவாசம் இருக்குது, அவர் வருகிறார் என்று சொல்லி. ಆಮೇಲೆ ಹೋಪ್ ಇರಬೇಕು ಯಾವಾಗಲೂ. ದೇವರ ವಾಕ್ಯ ಏನಂತ ಹೇಳುತ್ತೆ ನಮಗೆ? 1 ಕೊರಿಂಥಿಯರು 13ನೇ ಅಧ್ಯಾಯ ಕೊನೆಯ ವಾಕ್ಯವನ್ನು, ಪ್ರೀತಿಯ ಬಗ್ಗೆ ಬರೀತಾನೆ. 1 Corinthians 13 ಲಾಸ್ಟ್ ವರ್ಸ್ ಏನಂತಿದೆ? ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ, ಈ ಮೂರೇ, ಬೇರೆ ಎಲ್ಲವೂ ಏನಾಗ್ತದೆ? ಅದೊಂದೇ ನಿಂತ್ಕೊಳ್ಳೋದು. ಕೊನೆಗೆ ಯಾವ್ದು ನಿಂತ್ಕೊಳ್ಳೋದು? ಇವುಗಳಲ್ಲಿ ದೊಡ್ಡದು ಯಾವುದು? ಪ್ರೀತಿಯೇ. ತಮಿಳು என்ன இருக்குது? இப்பொழுது விசுவாசம், நம்பிக்கை, அன்பு, மூன்றும் நிலைத்திருக்குது. ಇವುಗಳಲ್ಲಿ ಅನ್ಬೇ ಪ್ರಧಾನ, ಅನ್ಬೇ ಪ್ರಿಯದು. ಏನಂತಿದೆ? ಎಸ್. ಹೀಗೆ ನಂಬಿಕೆ, ನಿರೀಕ್ಷೆ, ಪ್ರೀತಿ, ಈ ಮೂರೇ ನಿಲ್ಲುತ್ತದೆ. ಆದರೆ ಇವುಗಳಲ್ಲಿ ದೊಡ್ಡದು ಯಾವುದು? ಜೋರಾಗಿ ಹೇಳ್ರಿ. ಪ್ರೈಸ್ ಗಾಡ್. ಒಂದನೇದು ಯಾವುದು? ನಂಬಿಕೆ, ವಿಶ್ವಾಸಂ. ನಂಬಿಕೆ, ವಿಶ್ವಾಸಂ, அன்பு. தமிழில் அங்கே ಇದೆಯಪ್ಪ, அன்பு. ஆமென். விசுவாசம் என்று சொன்னால் எதிர்காலத்தை பற்றி எங்களுக்கு விசுவாசம் இருக்கணும். ஹோப். ಯು ಶುಡ್ ಹ್ಯಾವ್ ಹೋಪ್ ಆಲ್ವೇಸ್. ನಮಗೆಲ್ಲರಿಗೇನಿರಬೇಕು? ನಿರೀಕ್ಷೆ ಇರಬೇಕು. ಏನು ನಿರೀಕ್ಷೆ? ಆತನು ಬರ್ತಾನೆ, ನಾವು ಎತ್ತಲ್ಪಡ್ತೀವಿ, ನಾವು ಆತನ ಜೊತೆಯಲ್ಲಿ ಇರ್ತೇವೆ, ಯುಗ ಯುಗಾಂತರಕ್ಕೂ ಅವರೋடு இருக்க போகிறோம். அதுதான் எங்களுக்கு விசுவாசம். ஆமென். ನಂಬಿಕೆ. ಯಾರ ಮೇಲೆ ನಂಬಿಕೆ? ಯಾರ ಮೇಲೆ ನಂಬಿಕೆ ನಿಮಗೆ? ಹೇಳ್ರಿ. ಕರ್ತನ ಮೇಲೂ, ಕರ್ತನ ವಾಕ್ಯದ ಮೇಲೂ ನಂಬಿಕೆ ಇರಬೇಕು ಯಾವಾಗಲೂ. ಕಡೆ ದಿವಸಗಳಲ್ಲಿ ನಾವು ಬರುವಾಗ ನಂಬಿಕೆಯನ್ನು ಕಾಣ್ತೀನೋ ಎಂಬುದಾಗಿ ಕರ್ತನ ಹೇಳ್ತಾನೆ.
ವಾಕ್ಯ ಇದೆಯಾ? ಲೂಕ 18ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದೋಣ. ಲೂಕ 18 7వ వచనం. ಲೂಕ್ 18. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೆ ಇರುವನೇ. 8ನೇ ವಾಕ್ಯ ಹೇಳುತ್ತೇನೆ, ಆದಾಗ್ಯೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು. ತಮಿಳು என்ன இருக்குதுப்பா? 8వ வசனம். சீக்கிரத்திலே அவர்களுக்கு நியாயம் செய்வார் என்றும் உங்களுக்கு சொல்லுகிறேன். ஆகிலும் மனுஷகுமாரன் வரும்போது பூமியிலே ವಿಶ್ವಾಸತೆ ಕಾಣ್ಬಾರೋ. ಆಮೇನ್. ಮನುಷ್ಯ ಕುಮಾರನು ಬರುವಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಕಾಣ್ಬಾರೋ. ಹಲ್ಲೆಲೂಯ. ಈ ಪ್ಯಾಸೇಜ್ ನಮಗೆ ಯಾವುದ್ರ ಬಗ್ಗೆ ಮಾತಾಡುತ್ತೆ? 18ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಬೇಕಾದ್ರೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಿ, ಎಡಬಿಡಾಮಲ್ எப்போதும் ಸೋಂದು போகாமல் ಜೆபியுங்கள். ಕಡೆ ದಿವಸಗಳಲ್ಲಿ ಮನುಷ್ಯ ಅಥವಾ ದೇವರ ಜನರು ಪ್ರಾರ್ಥನೆಯ ಮೇಲೆ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಯಾವುದ್ರ ಮೇಲೆ? ಮಾಡಿ ಮಾಡಿ ನನಗೇನು ಸಿಕ್ಕಿದೆ, வாட் ஐ ஹவ் காட், எங்களுக்கு என்ன கிடைச்சிச்சு, ஜபம் செய்து அதனால ஜபமே வாணா. இரவும் பகலும் ஜபித்தால் ஆண்டவர் கேட்கிறார் என்று அவர் சொன்னார். ஏசப்பா சொல்லியிருக்கிறார். கொஞ்சம் உங்களுக்கு தாமதமானாலும் அவர் உங்க ಜಪಕ್ಕೆ ಬದಲ್ ತರುகிறார். ಸ್ವಲ್ಪ ತಡವಾದರೂ ಕೂಡ ಹಗಲು ರಾತ್ರಿ ಆತನಲ್ಲಿ ಮೊರೆ ಇಡುವವರಿಗೆ ಆತನು ಉತ್ತರವನ್ನು ಕೊಟ್ಟೆ ಕೊಡ್ತಾನೆ. ಆದರೆ ಸಭೆ ಏನಾಗತ್ತೆ, ಕಡೆ ದಿವಸಗಳಲ್ಲಿ ಪ್ರಾರ್ಥನೆಯಲ್ಲಿ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಜಪத்திலே ನಂಬಿಕೆಯೇ ಇಳೆಂದು ಬಿಡುವಾಗ ನೀವು ಹಾಗಿರಬಾರ್ದು. ಆಮೇಲೆ ಯಾವತ್ತೂ ಆಗಿರಬಾರ್ದು. ಆತ ನಮ್ಮ ಪ್ರಾರ್ಥನೆ ಕೇಳಿದ್ದಾನೋ ಇಲ್ವೋ ಅದು ಬೇಡ. ಆತ ನನ್ನ ದೇವರು. ಹಲ್ಲೆಲೂಯ. ಆತ ನನ್ನ ಪ್ರಾರ್ಥನೆ ಕೇಳಿದ್ದಾನೆ. ನಿಶ್ಚಯವಾಗಿ ಆತನ ಸಮಯದಲ್ಲಿ ಉತ್ತರವನ್ನು ಕೊಡ್ತಾನೆ. அவர் நேரத்தில் அவர் எல்லாவற்றையும் நன்மையாக செய்கிற தேவன். ನಾಟ್ ಯುವರ್ ಟೈಮ್ ಸರ್, ಇನ್ ಹಿಸ್ ಟೈಮ್. ಆದರೆ ನಾವೇನು ಮಾಡಬಾರ್ದು? ಮನುಷ್ಯ ಕುಮಾರನು ಬರುವಾಗ ಈ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣ್ತಾನ? ಮನುಷ್ಯ ಕುಮಾರನು ಬರುம்போது இந்த ಭೂಮಿಯ ಮೇಲೆ ನಂಬಿಕೆಯೇ ಕಾಣ್ಬಾರೋ? ಹೊರಗಿನ ಜನಕ್ಕೆ ನಂಬಿಕೆ ಇಲ್ಲಪ್ಪ. ನಾವು ದೇವರನ್ನು ಅರಿತಿದ್ದೇವೆ. ನಮಗೆ ಯೇಸು ಯಾರು ಎಂಬುದಾಗಿ ಗೊತ್ತು. ಸತ್ಯ ದೇವರು ಯಾರು ಎಂಬುದಾಗಿ ಗೊತ್ತು. ನಿಮ್ಮ ಕೈಯಲ್ಲಿರುವಂಥ ದೇವರ ವಾಕ್ಯಗಳು ನಿಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುತ್ತೆ. ನೀವು ನಂಬಿಕೆಯನ್ನು ಕಳ್ಕೋಬಾರ್ದು. ಇವತ್ತು ನಾನು ನಿನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಅಮೆರಿಕ ದೇಶದಲ್ಲಿ ಜೋಯಲ್ ಹೋಸ್ಟಿನ್ ಅಂತ ಒಬ್ಬರು ಸೇವಕರಿದ್ದಾರೆ. ಅವರ ತಂದೆ ಬಂದು ಜಾನ್ ಹೋಸ್ಟಿನ್. ಜೋಯಲ್ ಹೋಸ್ಟಿನ್ ಅಂತ ಸೇವಕರಿದ್ದಾರೆ. 40,000 ಜನ ಇದ್ರು ಸಭೆಯಲ್ಲಿ. ಇವತ್ತು 16,000 ಜನ ಸಭೆಯನ್ನೇ ಬಿಟ್ಟುಬಿಟ್ಟೋದ್ರು. ಸಭೆಯನ್ನು ಏನಾದರೂ ಬಿಟ್ಟೋದ್ರೆ, ಯಾಕಂದರೆ ಅವರಿಗೆ ನಂಬಿಕೆ ಕಳೆದೋಯ್ತು. ದೇವ್ರ ಮೇಲೆ ಏನು ಕಳ್ಕೊಂಡಿದ್ದಾರೆ? ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ಇವತ್ತು ನೋಡಿ ಎಷ್ಟು ಚೇರುಗಳು ಖಾಲಿ ಇದೆ. ಚೆನ್ನಾಗಿ ಬಿರಿಯಾನಿ ತಿಂದ್ಬಿಟ್ಟು ಕ್ರಿಸ್ಮಸ್ದು ಮನೆ ಇನ್ನೂ ಕರಗಿಲ್ಲ ಅಂತ ಕಾಣುತ್ತೆ. ದೇ ಲಾಸ್ಟ್ ದ ಫೇತ್. 16,000 பேர் என்ன சபை என்ன ஆச்சுட்டு விட்டு போயிட்டார். தே பிகம் ஏத்திஸ்ட். என்ன ஆயிட்டார்? இப்போ ಆಂಡವರೇ ನಂಬಾದ ஒரு ಸಂತತಿ ಆಯ್ತಾರ. ದೇವರನ್ನು ನಂಬದೇ ಇರುವಂಥ ಸಂತತಿಗಳಾಗೇನಾಗಿದ್ದಾರೆ, ಆಗ್ಬಿಟ್ಟಿದ್ದಾರೆ. ಅಲ್ಲಿ ಮಾತ್ರವಲ್ಲ, ಇವತ್ತು ಈ ಪರಿಸ್ಥಿತಿ ಇಡೀ ಪ್ರಪಂಚದಲ್ಲಿ. ನಾನು ಓದ್ತಾ ಇದ್ದೆ ಫಾರಿನರಲ್ಲಿ
30% ಜನ ಸಭೆಗೆ ಬರೋದನ್ನು ಬಿಟ್ಟಿದ್ದಾರೆ ಇಡೀ ಪ್ರಪಂಚದಲ್ಲಿ. ಯಾಕೆ ಅಂದರೆ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ದೇ ಲಾಸ್ಟ್ ದ ಫೇತ್. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನಾ ಬರುವಾಗ ನಂಬಿಕೆಯನ್ನು ಕಾಣ್ತೀನ. ಹಲ್ಲೆಲೂಯಾ, ಆಮೆನ್. ನಿಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಆದ ಯೇಸು ನಿಮ್ಮ ನಂಬಿಕೆಗಳನ್ನು ಸದಾ ಕಾಪಾಡಿಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾನೆ. ಉಂಗ ವಿಶ್ವಾಸಂ ஒரு நாளுக்கும் அதிகமாகட்டும். ನಂಬಿಕೆಯನ್ನು ಕಳ್ಕೊಬೇಡಿ. ಅದಕ್ಕೇ ದೇವರು ವಾಕ್ಯ ಹೇಳುತ್ತೆ, ಸಭೆಯಾಗಿ ಕೂಡಿ ಬರುವುದನ್ನು ಬಿಟ್ಟು ಬಿಡಬೇಡಿ. ಸಭೆಯಾಗ ಕೂಡಿ ಬರದಲ್ಲೇ விட்டு விடக்கூடாது. எதுக்கென்று சொன்னால் ಕರ್ತರುடைய ವರೆಗೆ ಮಿಗ ಸಮೀಪ. ದೇವರ ಬರುವಿಕೆ ಏನಾಗಿದೆ? ಯಾಕಂದರೆ ಇಲ್ಲಿ ಬಂದಾಗ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸುವಂಥ ವಾಕ್ಯಗಳನ್ನು ಇಲ್ಲಿ ಸಾರಲಾಗತ್ತೆ. ಆಮೆನ್. ವರ್ಷಿಪ್ ಮಾಡುವಾಗ ದೇವರ ಪ್ರಸನ್ನತೆ ಬರುತ್ತೆ. ಅದು ನಿಮ್ಮನ್ನು ಲಿಫ್ಟ್ ಮಾಡುತ್ತೆ. ಅದು ಉಂಗಳೆ ಉಯರ್ತಿಗಿರೋದು. ಹಲ್ಲೆಲೂಯಾ. ದೇವರೇ ಇಲ್ಲಿ ಬಂದು ಬಿಡ್ತಾನೆ. ಅದಕ್ಕೇ ಹೇಳೋದು, ನಾನು ಓದೋಣ ಅದನ್ನ 10 ಇಬ್ರಿಯರಿಗೆ ಬರೆದ ಪತ್ರಿಕೆ 10:25 ವಾಕ್ಯ. Hebrew 10:25. ಆಮೇಲೆ ಒಬ್ಬರಿನ್ನೊಬ್ಬರು ಏನು ಮಾಡಬೇಕು? ನೀವು ಪಕ್ಕದಲ್ಲಿ ಕೂತವ್ರನ್ನ ಯು ಶುಡ್ ಅವೇಕ್ ದಮ್. ಏನಂತೆ ಮಾಡಬೇಕಂತ? ಏನಕ್ಕೆ ಬರ್ತೀರಾ ಇಲ್ಲಿ? ಹೇಳ್ರಿ, ಎದಕ್ಕೆ ವರದೆ? ಏನಕ್ಕೆ ಬರ್ತೀರಾ? ಒಬ್ಬರನ್ನೊಬ್ಬರು ಏನು ಮಾಡಬೇಕಂತೆ? ಸಿಸ್ಟರ್, ಯೇಸು ಬೇಗ ಬರಲಿಕ್ಕಿದ್ದಾನೆ, ಎಚ್ಚರವಾಗಿರಿ, ಪ್ರಾರ್ಥನೆ ಮಾಡಿ ಎಂಬುದಾಗಿ ನೀವು ಒಬ್ರಿಗೊಬ್ಬರು ಹೇಳಬೇಕು. ಆಮೇಲೆ ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಇವತ್ತು ಮೊನ್ನೆ ಉಪವಾಸ ಪ್ರಾರ್ಥನೆಗೆ ನಾನು ಅಷ್ಟು ಹೇಳಿದ್ದೀನಿ. ಮನೆಯಲ್ಲಿ ಇದ್ದವ್ರು ಬನ್ನಿ, ಇದುವರೆಗೂ ಬರದೇ ಇದ್ದವ್ರು ಬನ್ನಿ ಅಂತ 20 ಜನ ಬಂದಿದ್ದಾರೆ. ದೇಶಕ್ಕಾಗಿ ನಾನು ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ಇನ್ಯಾರು ಪ್ರಾರ್ಥನೆ ಮಾಡ್ತಾರೆ? ಪೌಳಿಗೋಡಿಯಲ್ಲಿ ನಿಂತು ನಾವು ಪ್ರಾರ್ಥಿಸಿಲ್ಲ ಅಂದರೆ ಇನ್ಯಾರು ಪ್ರಾರ್ಥಿಸ್ತಾರೆ? ತಿರುಪಿನ ವಾಸಲ್ಲಿ ನಿಂತು ನಾಂಗಳು ಜಬಿಕಾ ವಿಟ್ಟಾಲ್ ಯಾರು ಜಬಿಕಿರೋದು? ನೀವು ಒಂದು ದಿವಸ ಲೆಕ್ಕ ಕೊಡಬೇಕಲ್ಲ ದೇವರಿಗೆ. ನೀವು ಪ್ರಾರ್ಥನೆ ಮಾಡಿದ್ದೀರಾ ಎಂಬುದಾಗಿ ದೇವರು ಕೇಳ್ತಾನಲ್ಲ. ಎಂತ ಮಾಡ್ತೀರಾ? ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀರಾ ಇನ್ನೂ? ಯು ಲಾಸ್ಟ್ ದ ಫೇತ್. ದೇವರು ಕರ್ತನು ಬರುವಾಗ ನಂಬಿಕೆಯನ್ನು ಕಾಣುವಾನು. ಮನುಷ್ಯ ಕುಮಾರ ತಿರುಗಾ ಬರಲಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಂಬಿಕೆಯನ್ನು ಅದಕ್ಕೇನಂತ ಹೇಳ್ತಾರೆ? ನಂಬಿಕೆ, ನಿರೀಕ್ಷೆ, ಪ್ರೀತಿ. ಈ 3 ಮಾತ್ರ ಕೊನೆಯಲ್ಲಿ ವಿಶ್ವಾಸಂ, ನಂಬಿಕೆ, ಅನ್ಬು. ಅದರಲ್ಲಿ ಅನ್ಬು ಎದು ಪೆರಿದಾನದು. ಪ್ರೀತಿ ಏನಾಗಿದೆ? ದೊಡ್ಡದು. ಯಾಕಂದರೆ ಕೊನೆಯ ದಿವಸದಲ್ಲಿ ಸಭೆಯಲ್ಲಿ ಕಳ್ಕೊಳ್ಳೋದು ಏನನ್ನ? ಪ್ರೀತಿ. ಪ್ರೀತಿ ಏನಾಗತ್ತಂತೆ? ತಣ್ಣಗಾಗಿ ಹೋಗ್ತದೆ. ಅನ್ಬು ಏನಾರು ಕುಳಿರು ತಣಿಂದು ಹೋಗುಮ. ಮತ್ತಾಯ ಸುವಾರ್ತೆ 24:14 ವಾಕ್ಯ ಓದಿ ನೋಡಿ. ಐ ಥಿಂಕ್ 13 ಓದಿ. 11 ಓದಮ್ಮ. ಅಧರ್ಮವು ಹೆಚ್ಚಾಗಿರುವುದರಿಂದ ಬಹುಜನರ ಪ್ರೀತಿಯು ಏನಾಗತ್ತಂತೆ? ತಣ್ಣಗಾಗಿ ಹೋಗ್ತದೆ. ತಮಿಳು என்ன இருக்குதுப்ப? அக்கிரமம் மிகுதியாவதனால் அநேகருடைய அன்பு. கொஞ்சம் பேரா அநேகரா? அநேகருடைய அன்பு தணிந்து போகும். ಎಷ್ಟು ಜನ ಬೈಬಲ್ ಡೈಲಿ ಓದ್ತಾ ಇದ್ದೀರಾ? ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? Unless you pray, you will not have the love of God. ನೀವು ಪ್ರಾರ್ಥನೆ ಮಾಡದೆ ಹೋದರೆ ದೇವರ ಪ್ರೀತಿ ನಿಮ್ಮಲ್ಲಿ ಉಕ್ಕಿ ಬರೋದಿಲ್ಲರಿ. ಇಟ್ ಇಸ್ ಶುಡ್ ಬಬಲ್ ಇನ್ ಯು. ಆಮೇಲೆ ಯು ಶುಡ್ ಹ್ಯಾವ್ ಎ ಫೆಲೋಶಿಪ್ ವಿತ್ ದ ಲಾರ್ಡ್ ಎವ್ರಿ ಡೇ. ஒரு நாள் ஆண்டவரோடு நிரங்கிருக்க வேண்டும். ಪ್ರೀತಿ ಏನಾಗತ್ತಂತೆ? ತಣ್ಣಗಾಗ್ಬಿಡುತ್ತೆ.
ಹಲ್ಲೆಲೂಯ. ಮನುಷ್ಯನ ಮೇಲೂ ಪ್ರೀತಿ ಕಮ್ಮಿ ಆಗ್ಬಿಡ್ತದೆ, ದೇವರ ಮೇಲೂ ಕೂಡ ಏನಾಗುತ್ತೆ, ಪ್ರೀತಿ ಕಮ್ಮಿ ಆಗ್ಬಿಡ್ತದೆ. ಆಮೇಲೆ ಹಲ್ಲೆಲೂಯ ಅಲ್ವಾ. ನಾವು ಹಿಂದೆ ಇದ್ದಂಥ ಪರಿಸ್ಥಿತಿಯನ್ನು ನೋಡಿದ್ರೆ ಇವಾಗಿರುವಂಥ ಪರಿಸ್ಥಿತಿ ನೋಡುವಾಗ ಈಗ ಯಾವ ರೀತಿ ಜನಗಳ ಪ್ರೀತಿ ಎಂಬುದಾಗಿ ನೋಡ್ತೇವೆ. ಎಪ್ಪಡಿ ಅನ್ಬು ಕುಡುರಾಯಿ ಪೋಚಿ ಅಲ್ವಾ. ಜನರ ಪ್ರೀತಿ ಏನಾಗಿದೆ ಇವತ್ತು, ತಣ್ಣಗಾಗಿ ಹೋಗಿದೆ. ಕೈಗಳನ್ನು ಮೇಲಕ್ಕೆತ್ತಿ ತಂದೆಗೆ ಸ್ತೋತ್ರ ಮಾಡ್ತಾ, ದೇವರೇ ನಮ್ಮಲ್ಲಿ ನೀನು ವಾಸವಾಗಿದ್ದೀಯಾ, ನಮ್ಮ ಪ್ರೀತಿ ನಿನ್ನ ಮೇಲೆ ಮತ್ತು ಮನುಷ್ಯರ ಮೇಲೆ ಯಾವತ್ತೂ ಕಮ್ಮಿ ಆಗಬಾರ್ದು ಸ್ವಾಮಿ. ಯಾಕಂದರೆ ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ನೀನೇ. ಹಲ್ಲೆಲೂಯ. ನಾನು ನಂಬಿದಾತನೇ, ನೀನೆ ನಂಬಿಕಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೆ ನಂಬಿಕಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಸೊ ನಿಮ್ಮ ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಯಾರು? ಎಸ್, ನೀವು ಯಾರ ಜೊತೆ ಜಾಸ್ತಿ ಇರಬೇಕು ಇವಾಗ? ವಾಕ್ಯದ ಜೊತೆ. ವಸನ, ವರ್ಡ್ 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 ವರ್ಡ್. ಹಲ್ಲೆಲೂಯ. ವಸನತೆ ಡೈಲಿ ಪಡಿಕணும். ಆಮೆನ್. ಥ್ಯಾಂಕ್ ಯು ಲಾರ್ಡ್. ಒಂದು 4 ನಂಬಿಕೆಗಳ ಬಗ್ಗೆ ನಾನು ಹೇಳಿ ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ತೀತನಿಗೆ ಬರೆದ ಪತ್ರಿಕೆ 1:4 ವಾಕ್ಯ, ಟೈಟಸ್ 1:4, ತೀತ 1:4. ಇಟ್ ಈಸ್ ಎ ಕಾಮನ್ ಫೇತ್. ನಾವೆಲ್ಲರೂ ಪ್ರಾರಂಭಿಸುವುದು ಸಾಮಾನ್ಯವಾಗಿರುವಂಥ ನಂಬಿಕೆಯಿಂದ. 1:4 ಬೇಗ. ನಿಮ್ಮಲ್ಲಿ ಹುದುವಾಗಿರುವ ನಂಬಿಕೆಗನುಸಾರವಾಗಿ ನನ್ನ ನಿಜ ಕುಮಾರನಾದ ತೀತನಿಗೆ ತಂದೆಯಾದ ದೇವರಿಂದಲೂ ರಕ್ಷಕನೂ ಕರ್ತನೂ ಆಗಿರುವ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಕನಿಕರವೂ ಶಾಂತಿಯೂ ಆಗಲಿ. ತಮಿಳ್ என்ன இருக்குதுப்பா? ஏற்ற காலங்களிலே நம்முடைய இரட்சகராகிய தேவனுடைய கட்டளையின்படி எனக்கு ஒப்புவிக்கப்பட்ட, அப்படி இருக்குதா? 1:4, பிரசங்கத்தினாலே தமது வார்த்தையை வெளிப்படுத்தினார். 3 படிச்சு பாரு. ಸುಳ್ಳು ಹೇಳದ ದೇವರು. ಆಮೆನ್. ಆಮೆನ್. அதை குறித்து நம்பிக்கையை பற்றி தேவ பக்திக்கு எதுவான சத்தியத்தை அறிகிற அறிவும் விசுவாசமும் தேவனாலே தெரிந்து கொள்ளப்பட்டவர்களுக்கு ಉಂಟಾಗುಂಬಡಿ. ಆಮೆನ್. ಇಟ್ ಈಸ್ ಎ ಕಾಮನ್ ಫೇತ್. ಟೈಟಸ್ 1:4 ಏನಂತ ಹೇಳ್ತಾನೆ? ನಿಮ್ಮಲ್ಲಿ ಹುದುವಾಗಿರುವ ನಂಬಿಕೆ. இது எல்லாருக்கும் சாமானியமாக இருக்கிற அன்பு, இது விசுவாசம், அதுவா நம்பிக்கை. நீங்கள் கர்த்தரை நம்பின உடனே உங்களுக்குள்ள வருகிற ನಂಬಿಕೆ. ನೀವು ದೇವರನ್ನು ನಂಬಿದ ಒಡನೆಯೇ ನಿಮ್ಮ ಒಳಗಡೆ ಬರುವಂಥ ಈ ನಂಬಿಕೆ, ಇಟ್ ಈಸ್ ಎ ಕಾಮನ್ ಫೇತ್. ಅದನ್ನು ನೀವು ಬೆಳೆಸ್ಕೊಳ್ಳಬೇಕು. ஒரு நாள் என்ன செய்யணும்? வளர்த்து கொள்ள வேண்டும். அல்லேலூயா. ಅಲ್ಲೇ ನಿಂತೋಗಬಾರ್ದು. ಇಲ್ಲಿ ಬರೆಯುತ್ತಿದೆ ಹುದುವಾದ ನಂಬಿಕೆ ಎಂಬುದಾಗಿ.
ರೋಮ 4:19 ಓದೋಣ. ಇಟ್ ಟಾಕ್ಸ್ ಅಬೌಟ್ ವೀಕ್ ಫೇತ್, ತುಂಬ ಬಲಹೀನವಾದ ನಂಬಿಕೆಯ ಬಗ್ಗೆ ನೋಡ್ತೇವೆ. ರೋಮನ್ 4:19, ರೋಮರ್ 4:19, ರೋಮನ್ಸ್ 4:19 ಓದಿ ಕನ್ನಡದಲ್ಲಿ ಬೇಗ. ಹಾಂ 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 ಅವನ ನಂಬಿಕೆಯು ಕಡಿಮೆಯಾಗಲಿಲ್ಲ, ವೀಕ್ ಆಗಲಿಲ್ಲ. ಅಬ್ರಾಹಮನ ತಮಿಳು என்ன இருக்குது படிப்பா? அவன் விசுவாசத்திலே பலவீனமான விசுவாசம் இருக்குது. Weak faith is there. You should not be weak in faith. ಅಬ್ರಾಹಮ್ಮನಿಗೆ ದೇವರು ಹೇಳಿದ್ರು, ನಿನಗೆ ನಾನು ಒಬ್ಬ ಮಗನನ್ನು ಕೊಡ್ತೇನೆ, ಅವನು ವಾಗ್ದಾನ ಫಲವಾದ ಮಗ. ಎಷ್ಟನೇ ವಯಸ್ಸಲ್ಲಿ? 75ನೇ ವರ್ಷದಲ್ಲಿ. ನೆರವೇರಿಸಿದ್ದು ಯಾವಾಗ? 100 ವರ್ಷಗಳಾದಾಗ. 25 ವರ್ಷಗಳು ದೇವರ ಬಳಿ ಕಾದಿದ್ದ. ಆದರೆ ಅವನ ನಂಬಿಕೆ ಏನಾಗಲಿಲ್ಲ? ವೀಕ್ ಆಗಲಿಲ್ಲ. ಅವನ ನಂಬಿಕೆ என்ன ஆகல? என்ன தமிழ் என்ன சொல்றாரு? பலவீனமான விசுவாசம். பலவீனமான நம்பிக்கை இல்லை, பலகீனமான நம்பிக்கை கூட இருக்குது. ಅದಕ್ಕೆ ಇடம் ಕೊಡ್ಕಾದೀங்க. ಬಲಹೀನವಾಗಿರುವಂಥ, ವೀಕ್ ಆಗಿರುವಂಥ ನಂಬಿಕೆ ಇದೆ ಸರ್, ಅದಕ್ಕೆ ನೀವು ಜಾಗ ಕೊಡಬೇಡಿ. ಯಾಕಂದರೆ ಅಬ್ರಾಹಮನು 25 ವರ್ಷ ಕಾದರೂ ಕೂಡ ಅವನಿಗೆ ಗೊತ್ತಿತ್ತು ದೇವರು ಎಲ್ಲವನ್ನ ಮಾಡಲು ಶಕ್ತನು ಎಂಬುದಾಗಿ. ಕರ್ತರ್ செய்ய வல்லவர். ನಿಮಗೂ ಹಾಗೆ ಇರಲಿ. ಮೊದಲನೇದಾಗಿ ಕಾಮನ್ ಫೇತ್, ಎರಡನೇದಾಗಿ ವೀಕ್ ಫೇತ್, ತುಂಬ ಬಲಹೀನವಾಗಿರುವಂಥ ನಂಬಿಕೆ. ಹಾಲೆಲೂಯ, ಥ್ಯಾಂಕ್ ಯು ಲಾರ್ಡ್. ಇಂಥ ನಂಬಿಕೆಗಳು ಅಥವಾ ಬಲಹೀನವಾದ ಈ ನಂಬಿಕೆ ದೇವರ ಶಕ್ತಿಯನ್ನು ಕಡಿಮೆ ಮಾಡಿಬಿಡುತ್ತೆ ನಮ್ಮ ಜೀವನದಲ್ಲಿ. ಆಮೆನ್. ಥ್ಯಾಂಕ್ ಯು ಜೀಸಸ್. ರಾಂಗ್ ಟೀಚಿಂಗ್ಸ್, ರಾಂಗ್ ಸರೌಂಡಿಂಗ್ಸ್, ಕಳ್ಳ ಉಪದೇಶಗಳು, ನಿಮ್ಮ ಸುತ್ತಲೂ ಇರುವಂಥ ವಾತಾವರಣ, ನಂಬಿಕೆ ಇಲ್ಲದ ವಿಶ್ವಾಸಿಗಳು ಅವಿಶ್ವಾಸಿಗಳ ಜೊತೆಯಲ್ಲಿ ಸೇರುವಂಥದ್ದು. ನೀವು ಹಾಗೆ ಆಗ್ಬಿಡ್ತೀರಾ. விசுவாசமில்லாத அவிசுவாசிகளோடு நீங்கள் இணைந்து கொள்கிறது. விசுவாசத்தில் இருக்கிறவர்களும் கூட இந்த வீக்கான நம்பிக்கை இருக்கும்போது நீங்கள் அவரோடு சேரும்போது, சிஸ்டர் அது நடக்காது விடுங்கோ என்று சொல்லி விடுவார்கள். You will become very weak in faith. Your surroundings, your atmosphere. ಕರ್ತನು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ನಿನ್ನ ನಂಬಿಕೆಯಲ್ಲಿ ಯಾವತ್ತೂ ಕೂಡ ಬಲಹೀನವಾದ ನಂಬಿಕೆ ಇರಬಾರ್ದು. ಇದ್ದರೆ ಪೂರ್ಣವಾದ ನಂಬಿಕೆ ದೇವರ ಮೇಲೆ ಇಡಿ. ஹல்லேலூயா. பூர்ண விசுவாசத்தை ஆண்டவர் மேலே வைக்க வேண்டும். பலகீனமான விசுவாசம் உங்களுக்கு இருக்கக்கூடாது. ಆಮೆನ್. ಮೂರನೇದಾಗಿ ನೋಡ್ತೇವೆ, ತುಂಬ ಚಿಕ್ಕದಾಗಿರುವಂಥ ನಂಬಿಕೆ. ಮತ್ತಾಯ 6:30, ಮ್ಯಾಥ್ಯೂ 6:30, மத்தேயு சுவிசேஷம் 6:30. ரொம்ப ಚಿನ್ನದಾನ ವಿಶ್ವಾಸ. ಏನಂತ ಹೇಳಿದ್ರು? ಅಲ್ಪ ವಿಶ್ವಾಸಿಗಳೇ. ಆಮೆನ್. ಏನಂತಿದೆ ತಮಿಳನ್ನ படிப்பா? படிப்பா. ಅಲ್ಪ ವಿಶ್ವಾಸ ಅಂದ್ರೇನು? ಅಲ್ಪ ವಿಶ್ವಾಸ ಅಂದ್ರೇನು ಹೇಳ್ರಿ? ಇಂಗ್ಲೀಷಲ್ಲಿ ಏನಂತಾರೆ? ಲಿಟಲ್ ಫೇತ್. ಎಸ್, ಮೊದಲನೇದು ಇದೆ ಕಾಮನ್ ಫೇತ್, ಎರಡನೇದು ವೀಕ್ ಫೇತ್, ಮೂರನೇದು ಚಿನ್ನ ನಂಬಿ ಕೊಂಚ ವಿಶ್ವಾಸ. ಸ್ವಲ್ಪ ವಿಶ್ವಾಸ ಅಂದ್ರೇನು? ಏನಂತ ಹೇಳಿದ್ರೆ ಸ್ವಾಮಿ ಇಲ್ಲಿ? ಅಲ್ಪ
ವಿಶ್ವಾಸಿಗಳೇ, ಹೊರಗಿನ ಜನರು ಏನು ಯೋಚನೆ ಮಾಡ್ತಾರೆ? ನಾಳೆ ಏನು ತಿನ್ನಬೇಕು, ಏನು ಉಟ್ಕೋಬೇಕು, ಹೇಗಿರಬೇಕೆಂಬುದಾಗಿನೇ ಯೋಚನೆ ಮಾಡ್ಕೊಂಡಿರ್ತಾರೆ. ನೀವು ಹಾಗಿರಬಾರ್ದು ಅಂತಾರೆ ದೇವರು. ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳನ್ನು ನೋಡಿ, ಕಾಡಲ್ಲಿ ಇರುವಂಥ ಮೃಗಗಳನ್ನು ನೋಡಿ, ಅದಕ್ಕೆ ಯಾರು ಕೂಡ, ಕಾಡಲ್ಲಿ ಇರುವಂಥ ಹೂಗಳನ್ನು ನೋಡಿ ಅದಕ್ಕೆ ಯಾರೂ ಕೂಡ ಉಡುಗೆ ತೊಡುಗೆಗಳನ್ನು ಕೊಡೋದಿಲ್ಲ. ಆದರೆ ಪರಲೋಕ ತಂದೆಯು ಎಲ್ಲವನ್ನ ಕೊಡ್ತಾನೆ ಅದಕ್ಕೆ. ಹಾಗಾದರೆ ನೀವು ಯಾಕೆ ಅಲ್ಪವಿಶ್ವಾಸಿಗಳಾಗಿದ್ದೀರಾ? ಅಲ್ಪವಿಶ್ವಾಸ ಅಂದರೆ ಅಲ್ಲಾಡುವಂಥ ನಂಬಿಕೆ, ವೇವರಿಂಗ್ ಫೇತ್. ಮತ್ತು ಯಾವಾಗಲೂ ಕ್ವಶನ್ ಕೇಳ್ತಾ ಇರೋದು, இது எப்படி நடக்கிறது, இது ஆகுமா, இப்படி ஜெபித்தா நடக்கிறதா, ஆண்டவர் கேட்குறாரா, இந்த மாதிரி கொஸ்டன்களை கேட்கிறது. அதுக்கு தான் ஆண்டவர் சொன்னார், நீங்கள் சின்ன பிள்ளைகளே ஆகாவிட்டால் பரலோಕத்தை ಸೇರ முடியாது. ನೀವು ಚಿಕ್ಕ ಮಕ್ಕಳಂತೆ ಆಗದೆ ಪರಲೋಕ ರಾಜ್ಯವನ್ನ ಏನಂತ ಅರ್ಥ ಏನು? ನಿಮ್ಮ ಒಂದು ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ವೇವರಿಂಗ್ ಇರಬಾರ್ದು. ಅಂದರೆ ಅದು ಅಲ್ಲಾಡ್ತಾನೆ ಇರಬಾರ್ದು, ಇಲ್ಲ ಕ್ವಶನ್ ಕೇಳ್ತಾ ಇರಬಾರ್ದು ದೇವರನ್ನ, ಇದು ಹೇಗೆ ಸಾಧ್ಯ ಅಂತ. ಆತನು ಎಲ್ಲವನ್ನ ಮಾಡಿ ಮುಗಿಸ್ತಾನೆ. ಅದು ಹೇಗೆ ಸಾಧ್ಯ ನಮಗೆ ಗೊತ್ತಿಲ್ಲ. ಇಸ್ರೇಲ್ ಜನ ಕೇಳಿದ್ರು, ಈ ಸಮುದ್ರ ಇಬ್ಬಾಗ ಆಗತ್ತಾ? ಹಿಂದೆ ಫರೋಹನ ಸೈನ್ಯ ಬರ್ತಾ ಇದೆ, ಇಷ್ಟು ದೊಡ್ಡ ಸಮುದ್ರವನ್ನ ಯಾರು ಮಧ್ಯಭಾಗದಲ್ಲಿ ಬೇರ್ಪಡಿಸಕ್ಕೆ ಸಾಧ್ಯ? ಆ ಪೆದ್ರಿಗೆ ಗೊತ್ತಿಲ್ಲ, தேவரு ಗೊತ್ತು. ஆண்டவருக்கு தெரியும். சிவந்த சமுத்திரத்தை ரெண்டா பிரிக்க வல்லவர் அவர். ಡೋಂಟ್ ಹ್ಯಾವ್ ಎ ವೇವರಿಂಗ್ ಫೇತ್. ಮನುಷ್ಯ ಕುಮಾರನು ಬರುವಾಗ ನಂಬಿಕೆಯನ್ನ ಕಾಣುವನು. ನಿಮ್ಮ ನಂಬಿಕೆಯಲ್ಲಿ ಚಂಚಲತ್ವ ಇರೋದು ಬೇಡ. ನಿಮ್ಮ ನಂಬಿಕೆಯಲ್ಲಿ ಅನೇಕ ಒಂದು ಪ್ರಶ್ನೆಗಳು ಇರೋದು ಬೇಡ. ಪ್ರಶ್ನಾತೀತವಾಗಿರುವಂಥ ನಂಬಿಕೆ ಬೇಡ. ದೇವರ ವಾಕ್ಯ ಓದ್ತೀರಾ, ಆ ವಾಕ್ಯದ ಪ್ರಕಾರವೇ ನೆರವೇರುತ್ತೆ. ಯಾಕಂದ್ರೆ ನನ್ನ ದೇವರು ನೆನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ಮುಂದೆಯೂ ಹಾಗೆ ಇರ್ತಾನೆ. ಆತ ಮಾರ್ಪಟ್ಟಿಲ್ಲ. ಆತ ನಂಬಿಕೆಯ ದೇವರು. ಆತನು ನಂಬಿದವರಿಗೆ ದೇವರು. ಕೈಗಳನ್ನು ಮೇಲಕ್ಕೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ವೇವರಿಂಗ್ ಫೇತ್, ಲಿಟಲ್ ಫೇತ್. ನೋ ಸರ್, ಏನು ಬೇಕಾದರೂ ದೇವರು ಮಾಡ್ಬಿಡ್ತಾನೆ. நத்திங் டூ ஹார்ட் டு மை காட். அவருக்கு ஆகாதது ஒன்றுமில்லை. ஆகாதது எதுவும் இல்லை. இயேசுவால் ஆகாதது எதுவும் இல்லை. வல்லவர், சர்வா வல்லவர். கைகளை உயர்த்தி, நல்லவர், எப்போதும் நல்லவர் சொல்லுங்க. வல்லவர், சர்வா நல்லவர். துதி செய்ய தொடங்கினதே எதிரிகள் தங்களுக்குள் வெற்றுண்டு மடிய செய்தி. துதி செய்ய தொடங்கினதே வெற்றுண்டு மடிய செய்தி. உம்மாலாகோ பாடுங்க எல்லாம். ஆகாதது ஆகாதது இயேசுவால் ஆகாதது. கண்ணீரை கண்டதனால் கரம் பிடித்து தூக்கி விட்டி. கரம் பிடித்து தூக்கி விட்டீர். உம்மாலாகும், எல்லாம் ஆகும். தேங்க் யூ ஹோலி ஸ்பிரிட். எல்லாம் ஆகும். ஆகாதது இயேசுவால் ஆகாதது எதுவும் இல்லை. ஆகாதது
இயேசுவாலாகாதது எதுவும் இல்லை. எல் ஷடாய் ஹalleluya. ಹೇಳ್ರಿ, எல் ஷடாய் ஹalleluya. எல் ஷடாய் ஹalleluya. எல் ஷடாய் ஹalleluya. லிட்டில் ಫೇತ್, ಅಲ್ಪ ವಿಶ್ವಾಸಿಗಳೇ, அல்ப விசுவாசிகளே என்று ஆண்டவர் சொல்லுகிறார். ವೇವರಿಂಗ್ ಫೇತ್. ಒಂದ್ಸತಿ ಇದ್ದಕ್ಕಿದ್ದಂಗೆ ಜಾಸ್ತಿ ಫೇತ್ ಆಗ್ಬಿಡುತ್ತೆ, ಒಂದ್ಸತಿ ಕೆಳಗಡೆ ಮಲ್ಕೊಂಡ್ಬಿಡ್ತೀರ. ಆ ಥರ ಇರಬಾರ್ದು. ಸ್ಮಿತ್ ವಿಗಲ್ಸ್ಪರ್ತ್ ಅನ್ನುವಂಥ ಸೇವಕರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಎವರ್ ಇನ್ಕ್ರೀಸಿಂಗ್ ಫೇತ್. ಯಾವಾಗಲೂ ಬೆಳೆಯುವಂಥ ವಿಶ್ವಾಸ. ಯಾಕಂದರೆ ನನ್ನ ದೇವರು ಕೊಡುವಂಥ ನಂಬಿಕೆ ಒಂದಿನ ಜಾಸ್ತಿ, ಒಂದಿನ ஏதோ நல்லதாயிட்டா நம்பிக்கை ಜಾಸ್ತಿ, நல்லதாகலே ஐயோ எங்கே போச்சுன்னு. அப்படி இல்லை. ஒரு நாள் உன் விசுவாசம் நம்பிக்கை பெருகிக்கொண்டே இருக்கட்டும். ನಿನ್ನ ನಂಬಿಕೆ ವಿಶ್ವಾಸ ಜಾಸ್ತಿ ಆಗಲಿ. ಯಾವ ಮಟ್ಟಕ್ಕೆ ಬರಬೇಕು ಅಂದರೆ, ನೀನು ಇರುವಂಥ ದೋಣಿ, ನೀನು ಹೋಗುತ್ತಿರುವಂಥ ಆ ಬೋಟು ಮುಳುಗಿದ್ರೂ ಕೂಡ, ಮುಳುಗುವಂತೆ ಆದರೂ ಕೂಡ, ನೀರು ಒಳಗಡೆ ಬಂದರೂ ಕೂಡ ಭಯ ಪಡಬೇಡಿ. ನನ್ನ ಜೊತೆ ಯೇಸು ಇದ್ದಾನೆ. ವೀಕ್ ಫೇತ್, ಲಿಟ್ಲ್ ಫೇತ್, ಕಾಮನ್ ಫೇತ್. 4ನೇದಾಗಿ ಟೆಂಪರವರಿ ಫೇತ್. ಲೂಕ 8:13. ಟೆಂಪರವರಿ, ನಿರಂತರಮಾನದಲ್ಲೇ. ಟೆಂಪರವರಿ ಫೇತ್. ಲೂಕ್ 8:13. ವಾಕ್ಯವನ್ನು ಕೇಳಿದಾಗಲೇ ಅದನ್ನು ಸಂತೋಷದಿಂದ ಅಂಗೀಕರಿಸುತ್ತಾರೆ. ಏನಾದರೂ ಕಷ್ಟ ಬಂದರೆ ಏನಂತಿದೆ, ಬೇರಿಲ್ಲದಿರುವುದರಿಂದ ಸ್ವಲ್ಪ ಕಾಲ ನಂಬಿ. ಎಷ್ಟು ದಿವಸ ನಂಬ್ತಾರೆ? ಟೆಂಪರವರಿ ಫೇತ್. ಎವಳೋ ನೇರ ನಂಬ್ರಂಗೋ ಕೊಂಚ ನಾಳು. ಏನಕ್ಕೆ ತಮಿಳೆ? ಸ್ವಲ್ಪ ಕಾಲ ನಂಬಿ ಶೋಧನೆ ಬಂದಾಗ ಏನಾಗ್ತಾರೆ? ಇದು ಕಾನ್ಸ್ಟೆಂಟ್ ಫೇತಾ, ಸ್ವಲ್ಪ ಟೆಂಪರವರಿ ಫೇತಾ? ಜೋರಾಗಿ ಹೇಳಿ. ತಮಿಳು என்ன இருக்குதுப்பா? படி சீக்கிரமா. 8:13. கற்பாறையின் மேல் விதைக்கப்பட்டவர்கள் கேட்கும்போது சந்தோஷத்துடனே வசனத்தை ஏற்றுக்கொள்கிறார். ஆயிலும் தங்களுக்குள்ளே வேர் கொள்ளாதபடி கொஞ்ச காலம் மாத்திரம். எவ்வளோ நேரம் இருக்குது அந்த விசுவாசம்? ಜೋರಾಗಿ ಹೇಳಬೇಕು. ಬೈಬಲಲ್ಲಿ ಎಷ್ಟು ದಿವಸ ಇದೆ? ಟೆಂಪರವರಿ ಫೇತ್. ಸ್ವಲ್ಪ ಕಾಲ ಇರಬೇಕಾ ನಂಬಿಕೆ? ಜಾಸ್ತಿ ಕಾಲ ಇರಬೇಕಾ? ಯೇಸು ಬರೋ ತನಕ ನಿಮ್ಮ ನಂಬಿಕೆ ಇರಬೇಕು. ಏನಂತಿದೆ ಇಲ್ಲಿ? ಸ್ವಲ್ಪ ಕಾಲ ನಂಬಿ. ಶೋಧನೆಗಳು ಬಂದರೆ ಏನಾಗತ್ತೆ? ಮಶ್ರೂಮ್ ಗೊತ್ತಾ ನಿಮಗೆ? ನಾಯಿ ಕೊಡೆ ಹೆಂಗೆ ಬೆಳೆಯತ್ತೆ? ಅಲ್ಲಲ್ಲ, ಸಡನ್ನಾಗಿ ಬೆಳೆಯತ್ತೆ. ತಿರುಗೇನಾಗತ್ತೆ? ನಾಯಿ ಕೊಡೆ. ಹಂಗಿರಬಾರ್ದು ನಿಮ್ಮ ವಿಶ್ವಾಸ. ಅದನ್ನೇ ದೇವರು ಹೇಳ್ತಾ ಇದ್ದಾರೆ. ಯಾಕಂದರೆ ಒಳಗಡೆ ಏನಿದೆ? ಶಾಲೋ. ನಾಯಿ ಕೊಡೆಯಲ್ಲಿ ಏನಿದೆ? ಒಳಗಡೆ ಟೊಳ್ಳು. ನಿಮ್ಮ ವಿಶ್ವಾಸ ಟೊಳ್ಳಾಗಿರಬಾರ್ದು. ಹಲ್ಲೆಲೂಯ, ಆಮೆನ್. ಥ್ಯಾಂಕ್ ಯು ಲಾರ್ಡ್. They believe for a while, but it says in the time of temptation it fail away. சோதனைகள் வரும்போது என்ன ஆறுது உங்களுக்கு? என்ன ஆண்டவர் இருக்கிறோ இல்லையோ, நான் எவ்வளோ ஜெபித்து எங்கள் ஜெபத்தை கேட்கவில்லை, ஏசப்பா இருக்கிறாரோ இல்லைಯೋ. ಯಾಕಂದ್ರೆ ಅದ್ರ ಜೊತೆಗೆ ಸುತ್ತಮುತ್ತ ಇರೋರು ಏನು ಮಾಡ್ತಿರ್ತಾರೆ? ನಿಮ್ಮನ್ನು ಆಡ್ಕೊಳ್ತಾ ಇರ್ತಾರೆ. ಕರೆಕ್ಟಾ? ಸುತ್ತಮುತ್ತ ಇರೋರು ಏನು ಮಾಡ್ತಿರ್ತಾರೆ? ದೇವರನ್ನ ನಂಬದೇ ಇರುವಂಥವರು. ಏನೋ ಏಸು ಒಂದೇ, ಏನು ನಡೀಲೇ ಇಲ್ಲ, ನಿಮ್ಮ ಮನೆ ಪರಿಸ್ಥಿತಿ ಈ ಥರ ಇದೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರಾಗಂತೂ ಭಾಳ ಕಷ್ಟ.
ಅನೇಕರು ಬಂದು ಕಿವಿಲಿ ಊದ್ತಾನೆ ಇರ್ತಾರೆ. ಅದಕ್ಕೇನೆ ಯೇಸಮ್ಮ ಏನು ಮಾಡಿದ್ರು? ಯಾಯರ ನಮ್ಮ ಮಗಳು ಸತ್ತೋದಾಗ ಏನು ಮಾಡಿದ್ರು? ಸ್ವಾಮಿ ಎಲ್ಲರನ್ನೂ ಕರ್ಕೊಂಡು ಹೋಗ್ಲಿಲ್ಲ. ಎಷ್ಟು ಜನ ಕರ್ಕೊಂಡು ಹೋದ್ರು? 3 ಜನ. ಯಾಕೆ? ಏನು ಕೊಡಲು ಊದ್ತಾ ಇದ್ದಾರೆ, ಹೊರಗಡೆ ಜೋರಾಗಿ ಅಳ್ತಾ ಇದ್ದಾರೆ. ಹೇಳಿದ್ರು ಅಳ್ಬೇಡ್ರಿ, ಸುಮ್ಮನಿಡ್ರಿ, ಅಳಾದಿಂಗೋ ಉಳ್ಳೆ ಪೋನಾರು ತಬಿತಾ ಎಳುಂಬು ಎಂದು ಸೊನ್ನಾರು, ಎಳುಂಬಿಟ್ಟಾಳು. ಏಸ್ವಾಮಿ ತುಂಬ ಜನನ ಕರ್ಕೊಂಡು ಹೋಗಲಿಲ್ಲ. ಯಾಕಂದರೆ ನಿಮ್ಮ ವಾತಾವರಣವನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ನಿಮ್ಮ ಸುತ್ತಲಿರುವಂಥವರು ನಿಮ್ಮ ವಿಶ್ವಾಸ ನಂಬಿಕೆಯನ್ನು ಪ್ರತಿ ದಿವಸ ಜಾಸ್ತಿ ಮಾಡುವಂಥವ್ರು ಇರಬೇಕೇ ಹೊರತು ಅದನ್ನು ಕಮ್ಮಿ ಮಾಡುವಂಥವ್ರು ಇರಬಾರ್ದು. ಹಲ್ಲೆಲೂಯಾ. ಅಯ್ಯೋ ನಿನ್ನ ಕತೆ ಮುಗಿದೋಯ್ತು ಅಷ್ಟೇ, ನಿನ್ನ ಕತೆ ಆಯಿತು, ఏమైపోతుంది ఏమైతుందో ఏమీ ఆయలేదు, ಏನೂ ಆಗಲ್ಲ. ನನ್ನ ದೇವರು ನೆನ್ನೆ ಇದ್ದಾಗ ಇವತ್ತು ಇರ್ತಾನೆ. ಡೋಂಟ್ ಬಿ ಎ ಟೆಂಪರವರಿ ಫೇತ್. ಡೋಂಟ್ ಬಿ ಲೈಕ್ ಮಶ್ರೂಮ್ಸ್. ನಾಯಿ ಕೊಡೆ ಥರ ಇರಬೇಡ್ರಿ, ಟೊಳ್ಳಾಗಿರಬೇಡಿ. ಹಲ್ಲೆಲೂಯಾ. ಪ್ರತಿ ದಿವಸ ವಾಕ್ಯವನ್ನು ಫೀಡ್ ಮಾಡಿ. இந்த வசனத்தை உனக்கு உள்ள போடுங்க, இதைத்தான் சாப்பிடுங்க, இதைத்தான் உன் விசுவாசத்தை தட்டி எழுப்பும். ஹல்லேலூயா. காமன் ஃபெய்த், ವೀಕ್ ಫೇತ್, ಲಿಟ್ಲ್ ಫೇತ್, ಟೆಂಪರವರಿ ಫೇತ್. ಹತ್ತಿದೆ, ನಂಗೆ ಹೇಳೋಕ್ಕೆ ಟೈಮ್ ಇಲ್ಲ. ಎದ್ದು ಪ್ರಾರ್ಥನೆ ಮಾಡೋಣವಾ? ನಂಬಿಕೆ ಕಳ್ಕೋಬೇಡಿ. ಮುಂದಿನ ವರ್ಷ ಭಯಂಕರವಾದ ಕಠಿಣ ದಿವಸಗಳು. ಏನನ್ನಾಗತ್ತೋ ಗೊತ್ತಿಲ್ಲ. ಮೊನ್ನೆ ದಿವಸ ಕೂಡ ಕ್ರಿಸ್ಮಸ್ ನಡಿಬೇಕಾದ್ರೆ ಅನೇಕ ಸಭೆಗಳಿಗೆ ನುಗ್ಗಿ ಹೊಡೆದಿದ್ದಾರೆ. ಕ್ರಿಸ್ಮಸ್ ನಡಿಬೇಕಾದ್ರೆ ಮುಂದಿನ ದಿನಗಳು ಏನೇ ಇರಲಿ, ನನ್ನ ನಂಬಿಕೆ ಕರ್ತನ ಮೇಲೆ. ಈ ವಾಕ್ಯ ನಿಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸಿದೆ. ಇನ್ನು ಹೆಚ್ಚೆಚ್ಚಾಗಿ ನಂಬಿಕೆ ಬೆಳೀತಾ ಹೋಗುತ್ತೆ. ಎವರ್ ಇನ್ಕ್ರೀಸಿಂಗ್ ಫೇತ್. ಪ್ರತಿ ದಿವಸವೂ ಬೆಳೆಯುವಂಥ ನಂಬಿಕೆ. ಆ ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಆದ ನಂಬಿಕೆಯ ನಾಯಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೇನೆ. தேவகுமாரன் வரும்போது உனக்குள்ள அந்த விசுவாசத்தை காண்பாரோ? காண்பாரப்பா. நீங்கள் காணப்போகிறீங்கப்பா. நான் உனக்கு வாக்கு தத்தம் கொடுக்கிறேன். எங்களுக்குள்ளே ஒரு நாளும் விசுவாசம் குறையாது, அது பெருகி கொண்டே போகிறது. அதுக்கு நீங்க தான் என்னுடைய பலன், என்னுடைய விசுவாசம், என்னுடைய எதிர்காலம் எல்லாம் நீங்க தான் ஏசப்பா, நீங்க தான் ஏசப்பா. தலைமையில கைட்டுக்கொள்ளி. இயேசு கிறிஸ்துவின் ரத்தம் ஜெயம், இயேசு கிறிஸ்துவின் ரத்தம் ஜெயம், இயேசு கிறிಸ್ತುವಿನ ರಕ್ತಂ ಜಯಂ. ಆಮೇನ್. ಒಬ್ಬರಿಗೊಬ್ಬರು ಕೈ ಕೊಟ್ಟು ವಿಶ್ ಮಾಡಿ. ದೇವರು ನಿಮ್ಮನ್ನು ಕಾಪಾಡಲಿ. ನಂಬಿಕೆಯಲ್ಲಿ ನೆಲೆಯಾಗಿರಿ. ಗಾಡ್ ಬ್ಲೆಸ್ ಯು.